ನೀನು ನಿನ್ ಮನೆ ಹೀಗೆ ಬೇರೆ ಮನೆಗ್ ನುಗ್ಗಿ ಎಮೋಷನಲ್ ಬ್ಲಾಕ್ ಮೇಲ್ ಮಾಡಿ ಅವ್ರ ಆಸ್ತಿಯ ಅಧಿಕಾರ ಅಂತ ನೀವೆಲ್ಲ ನನ್ನಿಂದ ನಾನು ಮಗುನ ದೂರ ಮಾಡೋದು ಬಂದಿರೋ ನಿಜವಾದ ಸಮಸ್ಯೆ ಆ ವಿಡಿಯೋ ಅಲ್ಲ ಅತ್ತೆ. ಈ ಸಮಸ್ಯೆ ಬೇರೆನೇ ಇದೆ. ಅದ್ ಏನು ಅಂತ ನನಗೆ ಚೆನ್ನಾಗ್ ಗೊತ್ತು. ಅದು ಮಗ ಡಿಸೈನ್ ಮಾಡಿ ಅದ್ರಾಗ ಬಂದಿರೋ ದುಡ್ಡನ್ನ ಹೋಗಿ ತವ್ರಿಗೆ ಕೊಟ್ರೆ ಕೈಸ್ಕೊಳಕ್ ಆಗಲ್ಲ. ನಿಮ್ ಮಗ ನನ್ನ ಹೆಂಡತಿಯಿಂದ ಒಪ್ಕೊಂಡ್ರೆ ಅದ್ ನಿಮ್ಗೆ ಅರ್ಗಿಸ್ಕೊಳಕ್ಕೆ ಆಗಲ್ಲ. ಇದು ಇದು ನನ್ ಸಮಸ್ಯೆ. ಎಲ್ಲಿ ಇವ್ರು ನನ್ನನ್ನು ಒಪ್ಕೊಂಡ್ ಬಿಟ್ಟಾರೆ ಅನ್ನೋ ಭಯ. ಎಲ್ಲಿ ನಾವೇನಾದ್ರು ಒತ್ತಾಡ್ಬಿಡ್ತೀವಿ ನಡ್ಕ ಸಣ್ಣ ವಿಚಾರ ಆದ್ರೆ ಸಾಕು ಅದನ್ನ ದೊಡ್ಡ ಮಾಡಿ ನಿಮ್ ಮಗನ್ ಕಿವಿಗ್ ಹಾಕಿ ಅವ್ರು ನನಗ್ ಬಂದ್ ಬೈಯೋವರೆಗೂ ರಾತ್ರಿ ಇಡೀ ನಿದ್ದೆನೆ ಬರಲ್ಲ. ನನ್ನ ಸೊಸೆ ಅಂತ ಒಪ್ಪಿಲ್ಲ ಸರಿ, ಹಾಗಂತ ನಿಮ್ ಮಗ ನನ್ನ ಹೆಂಡತಿ ಅಂತ ಒಪ್ಕೋಬಾರ್ದಾ? ನಿಮ್ ಮಗನ್ ಸಂಸಾರ ಹಾಳಾದ್ರೂ ಪರವಾಗಿಲ್ಲ, ನೀವ್ ಅನ್ಕೊಂಡಾಗೆ ಆಗ್ಬೇಕು ಅಲ್ವಾ? ಬಾಯಿ ಮುಚ್ಚೋಂದೆ. ಬಾಯಿ ಮುಚ್ಚಿಸ್ಬೋದತ್ತೆ, ಆದ್ರೆ ತಕ್ಷಣ ಮುಚ್ಚಿಡಕ್ ಆಗಲ್ಲ. ನಿಮ್ ದೊಡ್ಡತನ ಈಗೂ ಹಾಗೆ ಉಳಿಬೇಕು. ನಾವಿಬ್ರು ದೂರ ಆಗ್ಬೇಕು. ಈ ಮನೆಯಿಂದ ಆಚೆ ಕಳ್ಸಿದ ತಾನೆ ಸಮಾನ. ಅತ್ತೆ ಮಗುನ ಎತ್ಕೊಂಡು ಓಡಾಡೋದು ತಪ್ಪಲ್ಲ, ಆದ್ರೆ ಮಗುಗೆ ನಡೆಯೋ ವಯಸ್ಸಾದ್ಮೇಲೇನು ಅದನ್ನ ಎತ್ಕೊಂಡು ಓಡಾಡಿದ್ರೆ ಅದು ನಡೆಯೋದ್ ಕಲಿಯುತ್ತಾ? ಕಾಲ್ ಮೇಲೆ ನಿಲ್ಲ ಕಲಿಯತ್ತಾ? ಹೇಳಿ, ಮಾಡ್ತಾ ಇರೋದು ಅದೇ ತಾನೆ. ನಿಮಗೆ ಏನ್ ಬೇಕೋ ಅದನ್ನ ಮಾಡ್ತಾ ಇದ್ದೀರಾ ಹೊರತು ನಿಮ್ ಮಗನ್ ಅಂತ ಯೋಚನೆ ಮಾಡಿದೀರಾ? ಮಗನ್ ಸಂಸಾರಕ್ಕೆ ನೀವೇ ಬೇಕಿ ಅಂತಿದ್ದೀರಾ. ತಾಯಿ ಮಳೆ ಬರೋ ಹಾಗಿದೆಯಲ್ಲ, ಬೇಗ ಮಳೆ ಬರೋ ಹಾಗಿದ್ದೀರಿ. ಗೊಂಬೆಗಳನ್ನೆಲ್ಲ ಒಳಗಡೆ ಎತ್ತಿಟ್ಬೇಡ, ಇಲ್ಲಾಂದ್ರೆ ಬೆಳಗ್ಗೆಯಿಂದ ಕಷ್ಟಪಟ್ಟಿದ್ದೆಲ್ಲ ಹಾಳಾಗ್ಬಿಡಂತ. ಸ್ವಲ್ಪ ಎತ್ತಿಟ್ಬೇಡ ಬನ್ನಿ ರೀ, ನಾನು ಅಲ್ಲಿರತ್ತ ಕೂತ್ಕೊಳ್ಳಿ. ಹುಷಾರ್. ಇನ್ನೂ ಕೂಡ ಇಲ್ಲ, ನೀನ್ ಒಬ್ಳೆ ಎಲ್ಲ ಇರ್ತಾ ಇದ್ಯಾ? ಅಯ್ಯೋ ಪರವಾಗಿಲ್ಲ ರೀ, ಈಗ ಕೂತ್ಕೊಳ್ಳಿ, ನಾನೆಲ್ಲ ಎತ್ತಿರ್ತೀನಿ. ಬೇಡ ರೀ, ನೀವು ಕೂತ್ಕೊಳ್ಳಿ. ಬಂದೆ ಇನ್ನು 4 ಕೊಂಬೆ ಇದೆ ಅಷ್ಟೇ. ಏನ್ ಗೌರಿ, ಬೊಂಬೆನ ನಿನ್ ಜೊತೆನೆ ತಗೊಂಬಂದ್ಯಾ? ಹೌದು ಅತ್ತೆ, ನನ್ ಏನೇ ಕೆಲ್ಸ ಮಾಡಿದ್ರು ಈ ಮುದ್ದು ಗೌರಿ ನನ್ ಜೊತೆನೆ ಇರ್ತಾರೆ. ಯಾಕಂದ್ರೆ ಇದು ಬರೀ ಮುದ್ದು ಗೌರಿ ಅಲ್ಲ, ಇದು ನೆಮ್ಮದಿಯ ಸಂಕೇತ. ಭಗವಂತ, ಅವ್ರಿಗೆ ಚಿಕ್ಕವರಿದ್ದಾಗಿಲ್ಲ ಆ ಬೊಂಬೆನ ಯಾವಾಗ್ಲೂ ಹತ್ರ ಇಟ್ಕೊಂಡು ಅದನ್ನ ಯಾವಾಗ್ಲೂ ತನ್ನ ಜೀವಕ್ಕಿಂತ ಹೆಚ್ಚು ಪ್ರೀತಿ ಹೋಗ್ತಾನು ಹೇಳೋದ್ರಲ್ಲೇ ನನ್ಗೊಂಬೆ ಚೆನ್ನಾಗ್ ನೋಡ್ಕೊಂಡ ಅಂತ ಬೊಂಬೆನ ಹೊಡೆದಾಕ್ಬಿಟ್ಯಾ? ಇದು ಬೊಂಬೆ ಅಲ್ಲ ರೀ, ಗೌರಿ. ಇದನ್ನ ಮುದ್ ಗೌರಿ ಅಂತ ಕರೀತಾ ಇದ್ಲು. ಇಷ್ಟು ವರ್ಷಗಳಿಂದ ಇತ್ತು, ನೋಡ್ಬೋದಲ್ರಿ. ಬೇಕು ಅಂತ ಮಾಡ್ತಿದ್ವಲ್ಲ, ಇನ್ನ ಆಕಸ್ಮಿಕವಾಗಿಬಿಟ್ಟು ಬರೀ ಬೊಂಬೆ ಹೊಡೆದಿದ್ದಲ್ಲ, ನಮ್ ಗೌರಿ ಪಾಲಂತು ನನ್ ಕೈಯಿಂದಾನೆ. ಯಾಕೋ ಇದು ಏನೋ ಕೆಟ್ಟದಾಗೋದಕ್ಕೆ ಮುನ್ಸೂಚನೆ ಅಂತ ಕಾಣಿಸ್ತಿದೆ. ಮನೆ ಕಷ್ಟ ಕೊನೆಗೆ ಇಲ್ವಾ? ಏನಾಗ್ತಿದ್ಯೋ ಏನೋ, ತುಂಬಾ ಭಯ ಆಗ್ತಿದ್ದಾರೆ. ಹೋಗ್ಲಿ ಮುಚ್ಚು ಗೌರಿನ ಅಂತ ಹೇಳ್ತಿದ್ರು. ಹೊಡೆದು ಹೋಗಿದೆ ನನ್ ಮಗಳ ನಂಬಿ. ನನಗೆ ಕಲಿಸಿರೋ ಸಂಸ್ಕಾರ ಕರೆಕ್ಟ್. ತಾಯಿ ಮುಂದೆ ನಿಂತು ನೀನ್ ಇದಕ್ಕೂ ತಾಯಿ ಅಂತ ಕೇಳಿಸ ಎಷ್ಟ ನಿನ್ಗೆ ಅವತ್ತಿನ ಸಾಕ ಯಾರು ಕೂಡ ನಮ್ಮ ಅಮ್ಮನ ಮುಂದೆ ವಾಯ್ಸ್ ರೈಟ್ ಮಾಡಿ ಮಾತಾಡಲ್ಲ. ಅದು ಅದು ಮನೆನ ತಾಯಿ ಕೊಡ್ತಾರ ಗೌರವ. ಅಂತದ್ರಲ್ಲಿ ನೆನ್ನೆ ಮೊನ್ನೆ ಬಂದು ಏನೋ ತಾಯಿ ಕಣ್ಣು ಮಾತಾಡ್ತೀಯಾ? ನಿಜಾನೇ ಅಂದೆ. ನಾನು ಮನೆ ಸೊಸೆ ಕಾವ್ಯ ಕ್ಷಣದಿಂದ ನನ್ನ ಹೊರಗಿನೋರ್ ಸಲ ನೋಡ್ತಾ ಇದ್ದಾಳೆ. ನಿಮ್ಮಮ್ಮ ಮೊದಲನೇ ರಾತ್ರಿ ದಿನ ನನ್ ನಿಮ್ ರೂಮಿಗೆ ಬರ್ಬಾರ್ದು ಅಂತ ನನ್ನನ್ನ ಶೋರೂಮಲ್ಲಿ ಕೂಡ ಹಾಕಿದ್ಯಾಳೆ. ಅಲ್ಲಿಗೆ ಮುಗಿತಾ? ನಿಮ್ ಜೊತೆ ನನ್ ಮನೆಗೆ ಹೋದಾಗ ಅಲ್ಲಿಗೆ ಬಂದು ಗಲಾಟೆ ಮಾಡಿದ್ರು. ಆಫೀಸಿಗೆ ಬಂದ್ರೆ ಅದಕ್ಕೂ ಬೇಸರ. ಡಿಸೈನ್ ಮಾಡಿ ಹೋಗಿ ತವ್ರ ಮನೆಗೆ ಕೊಟ್ರೆ ಅದು ಕೆಲಸ ಮಾಡಿದ್ರೆ ಅದು ಅಂತಾನ. ನಾನ್ ಮಾಡ್ಕೊಂಡು ಒತ್ತಾಟ, ನೀವು ಮಾಡ್ಕೊಂಡು ಒಂದಲ್ಲ ಒಂದ್ ಕಾರಣ ಇಟ್ಕೊಂಡು ನನ್ನ ಮನೆ ಬಾಗಿಲ ಹತ್ರ ಅಪರಾಧಿ ತರಗಿ ಮಾಡೋದು.
ಇದಕ್ಕೆ ತಾನೇ ನಾನ್ ಹೇಳಿದ್ದು. ಸತ್ಯ ಗೊತ್ತು, ಸರಿ. ಸರಿ. ನಾನು ಈ ಮನೆ ಇರೋದು ಇಷ್ಟ. ಹೌದು, ತಾಯಿ ಮಾತ್ರ ಅಲ್ಲ, ನೀನಂದ್ರೆ ಇರಿಟೇಷನ್, ನೀನಂದ್ರೆ ನನ್ನ ಹತ್ರ ಮಾತಾಡ್ತಾ ಇರೋದನ್ನ ಕದ್ದು ಕೇಳಿಸ್ಕೊಂಡಿದ್ದೆ ಅಲ್ವಾ? ನೀನು ಸದ್ಯ ಜೊತೆಲಿರೋಳು, ಮುಂದಕ್ ಜೊತೆಲಿ ಬದ್ಕೊಳ್ಳಲ್ಲ ಅನ್ನೋದನ್ನ ಪ್ರಶ್ನೆ ಮಾಡ್ದೆ ಅಲ್ವಾ? ಅದು ನಿಜ. ಸದ್ಯಕ್ಕೂ ಜೊತೆ ನಿಮ್ ಜೊತೆ ಮುಂದಕ್ಕೆ ಸಾಧ್ಯನಾ? ಈ ಮನೇಲಿರೋರಿಗೆ ಕಿರಿಕಿರಿ ಮಾಡೋದ್ ಬಿಟ್ಟು ಬೇರೆ ನಿನ್ಗೆ ಈ ಮನೆ ಇರೋಕ್ಕೆ ನಿಮ್ಗೆ ಏನ್ ಯೋಚಿಸ್ತಾ ಇದೆ ಮಾತಾಡ. ಏನ್ ಮಾತಾಡ್ತಾ ಇದ್ದೀನಿ? ಕೋಪದಲ್ಲಿ ವಿವೇಚನೆ ಕಳ್ಕೊಂಡು ಏನೇನೋ ಮಾತಾಡ್ಬೇಡಕ್ಕಮ್ಮ. ಹೌದು ವಿವೇಕ್, ಇದು ಚಂಚಲ ಹೊಟ್ಟೆ ಕಿಚ್ಚಿಂದ ಹಚ್ಚಿರೋ ಬೆಂಕಿ. ಗೌರಿ ಪಾಪ ಕಣೋ. ನಾನ್ಸೆನ್ಸ್. ಈ ವಿಚಾರದಲ್ಲಿ ನನ್ನ ಇನ್ವಾಲ್ವ್ ಮಾಡ್ರೆ ನಾನು ಸುಮ್ಮನೆ ಇರಲ್ಲ ಅಷ್ಟೇ. ಬಾಯ್ ಇವತ್ತು ಈ ಪರಿಸ್ಥಿತಿ ಸರಿ ಇರ್ಲಿಲ್ಲ. ನನಗೂ ನಮ್ಮಮ್ಮಂಗೂ ಈ ಮನೆಗೆ ಬಂದಿರೋ ಜೂಡಿಗೆ ಸಂಬಂಧಪಟ್ಟಿರೋ ವಿಚಾರ ಮಧ್ಯದಲ್ಲಿ ಯಾರು ಬರ್ಬೇಡಿ. ಹೇಳೆ, ನಾನ್ ನಿನ್ನ ಇಷ್ಟಪಟ್ಟು ಬಂದ್ವಿ ಅದ್ನ ಮನೆ ಹಿರಿಯರು ತಾತ ಹೇಳಿದ್ ಒಂದೇ ಒಂದ್ ಕಾರಣಕ್ಕೆ ತಾಳಿ ಕಟ್ಟಿದ್ದು. ಅದೇ ನೀನು ಮನೆ ದೊಡ್ಡ ನನ್ನ ಅಡ್ಡ ಇಟ್ಕೊಂಡು ನೀನು ಬೇಕಾದಂಗ್ ಆಟ ಆಡಕ್ ಶುರು ಮಾಡ್ದೆ. ನನ್ಗೆ ಇಷ್ಟ ಇಲ್ಲ. ಈಗ ನನ್ ಬೆಂಕಿ ಆಗಿರೋದು ಚೂರು ಇಷ್ಟ ಇಲ್ಲ. ಆಗಿರುವಾಗ ನನಗೆ ಇಷ್ಟ ಇಲ್ದಿರೋ ನೀನು ನಮ್ಮಮ್ಮಂಗ್ ಹೇಗೆ ಇಷ್ಟ ಆಗಕ್ ಸಾಧ್ಯ? ನಿನ್ನ ಹೇಗ್ ಸಾಧ್ಯ? ನೀನೇ ಹೇಳು. ಇಷ್ಟಕ್ಕೂ ನಮ್ಮ ಮದ್ವೆ ಹೇಗೆ ಆಯ್ತು? ಹೆಣ್ಣೋಡ ಶಾಸ್ತ್ರ ಆಯ್ತಾ? ಹಿರಿಯರು ಸೇರ್ಕೊಂಡು ನಮ್ ಎಂಗೇಜ್ಮೆಂಟ್ ಮಾಡಿಸಿದ್ರ? ಇಲ್ಲ ತಾನೆ. ಅಲ್ಲಾಗಿದ್ದು ಟ್ರಾಜಿಡಿ ಡ್ರಾಮಾ. ಆ ಡ್ರಾಮಾದಲ್ಲಿ ಬಲವಂತ ಸಿಕ್ಕಿರೋ ಶಾಪಗ್ರಸ್ತ ಟೋಕಿಯಾಗಿ ನಿನ್ ತಾಳಿ ಕಟ್ಟಾಗ್ಲಿಂದ, ನಿನ್ ಕುಟ್ಟಿ ತಾಳಿ ಕಟ್ಟಾಗ್ಲಿಂದ ಇವತ್ತಿನವರೆಗೂ ಈ ಕ್ಷಣದವರೆಗೂ ನಾನು ಅನುಭವಿಸ್ತಾ ಇದ್ದೀನಿ. ಗೊತ್ತಾ ನಿಂಗೆ? ನನಗ್ ಇಷ್ಟ ಆಗ್ತಾ ಇದ್ರು, ನಾನ್ ಅನ್ನಿಸ್ತಾ ಇದ್ರು ನಿನ್ನ ಈ ಮನೇಲಿರೋ ಬಿಟ್ಟು ನೀನೇನ ಮಾಡ್ದೆ? ನಿನ್ ತಾವಳು, ನಿನ್ ಕಷ್ಟ, ನಿನ್ ಒದ್ದಾಟ, ನಿನ್ ಸಂತ, ನಿನ್ ಸ್ವಾಭಿಮಾನ, ನಿನ್ ಆತ್ಮಗೌರವ ಅಂತ ನಿನ್ನ ಪ್ರತಿ ಕ್ಷಣ ಇದೇ ನಮ್ಮ ಅಮ್ಮನ್ ಮಾಡ್ತಾನೆ ತಾನೆ. ಆದ್ರೂ ನನ್ನ ತಾಯಿ ನಿನ್ನ ಸಹಿಸ್ಕೊಂಡು ಅಂತ ನನ್ನ ತಾಯಿ ಬಗ್ಗೆ ಬಾಯಿ ಬಂದ ಕಟ್ಟ. ನೀನೇನು ಈ ಮನೆಗೆ ಮಹಾರಾಣಿ ತರ ಬದುಕ್ತವ್ರು. ನಮ್ಮಮ್ಮ ದಿನ ಹೇಳಿದ್ದನ್ನ ಕೇಳ್ದೆ, ಮಾಡಿದ್ದನ್ನ ಸಹಿಸ್ಕೊಂಡೆ. ನೀವ್ ಕೊಟ್ಟ ಸ್ವಾತಂತ್ರ್ಯನ ತಪ್ಪಾಗಿ ಯೂಸ್ ಮಾಡ್ಕೊಂಡೆ. ನನ್ ತಾಯಿನ ನೀವು ನಿಜವಾಗ್ಲೂ ಇವ್ರ ತಾಯಿನ ಅಂತ ಪ್ರಶ್ನೆ ಮಾಡ್ಬಿಟ್ಟೆ. ನನಗೆ ನಮ್ಮಮ್ಮನೇ ಪ್ರಪಂಚ. ತೋಟಗಂಡ ನೀರಾಗ ಸಂಬಂಧ ಅವನಿಗೆ ಬೇಕಾಗಿಲ್ಲ. ಮನೆ ನಿನಗೆ ಆದಾಯವಿಲ್ಲ. ಪ್ಲೀಸ್ ಮಾತ್ ಯಾರಾದ್ರೂ ಇವಳು ಪರವಾಗಿ ಆಡಿದ್ರೆ, ಇವಳಿ ಮನೇಲಿ ಇರ್ಬೇಕು ಅಂತ ಬಲವಂತ ಮಾಡಿದ್ರೆ ಇವಳಿ ಮನೇಲಿ ಇರ್ತಾಳೆ. ನಾನಿರಲ್ಲ. ಇದೇ ಕ್ಷಣ ಈ ಮನೆಯಿಂದ ಆಚೆ ಹೋಗ್ತೀನಿ. ಏನೇ ನೋಡ್ತಾ ಇದ್ಯಾ? ಚಿಕ್ಕಮ್ಮ ದಿನ ತಪ್ಪು ಮಾಡ್ತಾ ಇದ್ದೆ, ಆದ್ರೆ ಇವಾಗ ಸರಿ ಮಾಡ್ತಾ ಇದ್ದೀನಿ. ಈ ಮನೇಲಿ ಎಲ್ಲ ಸರಿ ಹೋಗ್ಬೇಕು ಅಂದ್ರೆ ಈ ತಪ್ಪು ಮನೆಯಿಂದ ಆಚೆ ಹೋಗ್ಬೇಕು. ನನ್ನನ್ನು ಯಾರು ತಡಿಬಿಡೈತೆ, ಯಾರ ಮಾತು ಕೇಳೋದಿಲ್ಲ. ಅದೇ ಒಂದು ನಾನಿರ್ಬೇಕು, ಇಲ್ಲ ಇವಳಿರ್ಬೇಕು. ಇಬ್ರು ಇರಕ್ ಸಾಧ್ಯನೇ ಇಲ್ಲ. ದಿನ ಇವನ್ನ ಸಹಿಸ್ಕೊಂತ ಹೇಳಿದ್ರಲ್ಲ, ಸಹಿಸ್ಕೊಂಡಿದ್ ಏನಾಯ್ತು? ಅಮ್ಮನ್ ವಿರುದ್ಧ ಮಾತಾಡಿದಾಳೆ, ನಾಳೆ ನಿಮ್ ವಿರುದ್ಧ ಮಾತಾಡ್ತಾಳೆ, ಆಮೇಲೆ ನನ್ ವಿರುದ್ಧ ಮಾತಾಡ್ತಾಳೆ. ಆಗ್ಬಾರ್ದು ಅಂದ್ರೆ ಗೋಳಿ ಇರ್ಬಾರ್ದು. ನಡಿಯ ಮನೆಗೆ ಹೋಗು. ಗಂಡವ್ರಿಗೆ ಈ ಮನೆ ಜಾಗ ಇಲ್ಲ. ಕಷ್ಟ ಮನೇಲಿ ಇದ್ದಾಗ ಈ ಮನೇಲಿರೋರ್ಗೆ ನನ್ ತಾಯಿಗೆ ಗೌರವ ಕೊಡ್ತಾ ಇದ್ದಾಗ ಅದು ತಾಳಿ ತಾಳಿ ಅನ್ಸ್ಕೊಳ್ಳಲ್ಲ, ಬರೀ ಒಂದ್ ತಾಳ ಅನ್ಕೊಳ್ತಾರೆ. ನಾನು ಹೋಗಲ್ಲ. ನನ್ನ ಮನೆ ಒಳಗಡೆ ಕರೆಯೋವರೆಗೂ ಜಾಗ ಬಿಟ್ಟು ಅಪ್ಪ ಅಮ್ಮ
ಮದುವೆ ಮಾಡ್ಕೊಂಡ್ಮೇಲೆ ಮನೆಯಿಂದ ಹೊರಗಾಗ್ತಿದ್ದೀನಿ. ಇನ್ನೂ ಜಾಸ್ತಿ ಮಾತಾಡಿದ್ರೆ ಪೇಟಿಂದ ಹೊರಗಾಗ್ತೀನಿ. ನನ್ ತಾಯಿಗೆ ಅವಮಾನ ಆಗೋ ತರ ಮಾತಾಡಿದ್ರೆ ಗೌರವ ಪ್ರತಿಷ್ಠೆ ಯಾವ್ದನ್ನು ನೋಡಲ್ಲ. ಇವತ್ತಿಗೆ ಈ ಕ್ಷಣಕ್ಕೆ ನಿನ್ಗೂ ಈ ಮನೆಗೂ ನನಗೂ ನಿನ್ಗೂ ಯಾವ ಸಂಬಂಧನೂ ಇಲ್ಲ. ಎಲ್ಲ ಮುಖ್ಯ ಮಾತು ಕೇಳು. ಪಾಪ ಇಷ್ಟೊತ್ತು ರಾತ್ರಿಯಲ್ಲಿ ಆ ಕೂಸು ಒಂಟಿಯಾಗಿ ಏನ್ ಬುದ್ಧಿವಾದ ಇಷ್ಟೊತ್ತು ಈಗ ಆಗ್ಬಾರ್ದು ಅಂತ ಹೇಳಿ ನೀನು ಜೋರ ಗಲಾಟೆ ಮಾಡಿದೆ, ಬೊಬ್ಬೆ ಹೊಡೆದೆ. ಆದ್ರೆ ನಿನ್ ಮಾತು ಕೇಳಿದ್ರ ಇಲ್ಲ. ನೋಡ್ರಿ, ನಿನ್ನ ದೊಡ್ಡತನದ ಮಾತಿಗೆ ಈ ಮನೇಲಿ ಚಿಕ್ಕಾಸಿನ ಬೆಲೆ ಇಲ್ಲ. ನನ್ನ ದೊಡ್ಡತನದ ಮಾತಿಗೂ ಇದೇ ಬೆಲೆ ಕಟ್ತಾರೆ ಅಂತ ಗೊತ್ತಿದ್ದು ಕೂಡ ಅವ್ರ ಮಧ್ಯೆ ಹೋಗಿ ನನ್ನ ಮನ ನಾನು ಯಾಕೆ ಕಳ್ಕೊಳ್ಳಿ. ಬೆಂಕಿ ಹತ್ತಿದಾಗ ನೀರ್ ಹಾಕ್ತಿದ್ದ ಅಂತ. ಆದ್ರೆ ಬೆಂಕಿನೇ ನಮ್ಮನ್ನ ಪ್ರೀತಿಯಿಂದ ಹೊಗೆ ಮಾಡಿದಾಗ ಸ್ಫೂರ್ತಿ ಆಗದೆ ಬೇರೆ ದಾರಿಗಳಿಲ್ಲ. ಕುಟುಂಬದಲ್ಲಿ ಹೊಸವರು ಶೋಕೇಸ್ನಲ್ಲಿ ಇದ್ರು ಬಂದೆ. ಅದೇನಾರು ಅಪ್ಪಿ ತಪ್ಪಿ ಕೆಳಗೆ ಹೊಡೆದು ಹೊಡ್ತಾರೆ, ಆಮೇಲೆ ತಿಪ್ಪೆಗೆ ಸಾಕ್ತಾರೆ. ಅದೇ ಸರಿಯಾಗಿ ಧೂಳು ಹೋಗ್ಬಿಟ್ಟು ಅದೇ ಶೋಕೇಸ್. ನಮ್ಮ ಪರಿಸ್ಥಿತಿಗಳು ಅದಕ್ಕೆ ನಾವೊಂಥರ ಹಿನ್ನೆಲೆಗಳಲ್ಲಿ ಯಾವ ಗಾಡಿ ಬಂದು ಅದರಲ್ಲಿ ಹೋಗುವಂತ ಒಣಗಿದೆ ಇಲ್ಲಿ ಅಂತ ಗಾಳಿ ಬಿರುಗಾಳಿ ಇದೆಲ್ಲ ಬಂದು ಯಾವಾಗ ತುರ್ಕೊಂಡ್ಬಿಟ್ಟು ಅಂತ ಕಾಯ್ತಾ ಇತ್ತು. ದಿವಸ ಈ ಎಳೆ ಮನಸ್ಸಿಗೆ ಸಂಕೀರ್ಣ ನೋಡೋ ತಪ್ಪುತ್ತೆ ಅಂತ ನಮ್ಮ ಭಾವನೆ.